ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಈಗ ನಾವು ವಾಲ್ಗಳಿರ್ತವೆ, ಸೆಂಟ್ರಿನಲ್ಲಿ ವಾಲ್ಗಳಿರ್ತವೆ. ಆ ವಾಲ್ಗಳನ್ನ ಯಾವ ರೀತಿ ಸಂರಕ್ಷಣೆ ಮಾಡೋದು ಅನ್ನುವಂತಹ ಒಂದು ಉಪಯುಕ್ತ ಮಾಹಿತಿನ ನಾನು ನಿಮ್ಮ ಮುಂದೆ ತರುವ ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೆ. ಸ್ನೇಹಿತರೆ, ಮನಸ್ಸಿನ ಮಾತು ವಿತ್ ರಾಘವೇಂದ್ರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ನಿಮಗೊಂದು ವಿಶೇಷವಾದಂತಹ ಒಂದು ಉಪಯುಕ್ತ ಮಾಹಿತಿಯನ್ನ ಕೊಡ್ಬೇಕು ಅಂತಂದೇಳಿ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ನೋಡ್ರಿ, ಇಲ್ಲೆಲ್ಲ ಸ್ನೇಹಿತರೆ, ಈಗ ನೀವು ನೋಡ್ತಾ ಇದ್ರೆ ಇಲ್ಲೆಲ್ಲ ಈ ಡ್ರಿಪ್ ಪೈಪು ಸೀದಾ ಎಲ್ಲ ಚೀಲ ಹಾಕಿದೀನಿ, ಎಲ್ಲ ಕಿತ್ಕೊಂಡು ಹೋಗ್ತವೆ ಅಂತಂದೇಳಿ ಇದನ್ನೆಲ್ಲ ತೆಗೆದು ಬಿಡೋಣ. ತೆಗೆದು ಒಂದು ವಿಶೇಷವಾಗಿ ಒಂದು ಅನುಕೂಲವನ್ನ ಮಾಡ್ತಕ್ಕಂಥ ಒಂದು ಮಾಹಿತಿ ನಾನು ತಕೊಂಬಂದಿದ್ದೀನಿ. ಎಲ್ಲ ಸೀದಿಲ್ಲ ಅಂತಂದ್ರೆ ತಿರುವಾಕು ಬರಲ್ಲ, ಈ ವಾಲ್ಗಳು ಅವೆಲ್ಲ ಸೀರೆ ಎಲ್ಲ ಕಟ್ಟಾಗಿ ಹೋಗ್ಬಿಡ್ತಾವ. ಅದಕ್ಕೆ ಒಂದು ಉಪಯೋಗ ಮಾಡೋಣ ಅಂತಂದೇಳಿ ಇಲ್ಲಿ ನೋಡ್ರಿ ಸ್ನೇಹಿತರೆ, ಈ ಎಲ್ಲ ವೇಸ್ಟ್ ಇವು ಎಲ್ಲ ಪೀಸ್ ಬರದೇ ಇರ್ತಕ್ಕಂಥನ ವೇಸ್ಟನ್ನ ನಾವು ಉದ್ದನಾಗಿ ಕೊಯ್ಕೊಬೇಕು. ನೀಟಾಗಿ ಕೊಯ್ಕೊಂಡು ನೋಡ್ರಿ, ಇದಕ್ಕೆ ನೀಟಾಗಿ ಸುತ್ಕೊಂಬೇಕು. ಕೆಲವರು ಅದನ್ನೇನ್ ಸುತ್ಕೊಂಡ್ ಬಿಡು, ಅದನ್ನೇನ್ ಮಾಡನ್ ಬಿಡು ಅಂತಾರ ಸ್ನೇಹಿತರೆ. ಈಗ ನೆಗ್ಲೆಕ್ಟ್ ಮಾಡಿದ್ರೆ ಅದೆಲ್ಲ ಸೀರೆ ಇದೆಲ್ಲ ಸುಟ್ಟೋಗುತ್ತೆ. ಇದೆಲ್ಲ ಸುಟ್ಬಿಟ್ಟು ಆ ವಾಲ್ಗಳು ತಿರುವಕ್ ಬರಲ್ಲ, ಏನಿಲ್ಲ, ಎಲ್ಲ ಕೆಟ್ಟೋಗ್ತಾವ. ತಿರ್ಗಿ ಇದು ಅಸೆಂಬ್ಲಿ ಏನನ್ನ ಚೇಂಜ್ ಮಾಡ್ಬೇಕಂದ್ರೆ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ಬೇಕಾಗತ್ತೆ. ಅದಕ್ಕೆ ನೀಟಾಗಿ ನೋಡ್ರಿ, ಈ ತರ ಕ್ಲೀನ್ ಕಂಪ್ಲೀಟ್ ಆಗಿ ಸುತ್ಕೊಬೇಕು. ಕ್ಲೀನ್ ಕಂಪ್ಲೀಟ್ ಆಗಿ ಸುತ್ತಿ ಒಂದು ದಾರ ತಗೊಂಡ್ಬಿಟ್ಟು ನೀಟಾಗಿ ಈ ತರ ಕಟ್ಟಬೇಕು ಸ್ನೇಹಿತರೆ. ಕಟ್ಟೋದ್ರಿಂದ ತಿರ್ಗ ಬಿಚ್ಚಿಗೆ ಅನ್ನೋದು ಬಿಚ್ಚೋದಿಲ್ಲ. ತಿರ್ಗ ಮತ್ತೆ ಇಲ್ಲಿ ಲೂಸಸ್ ಏನಾದ್ರೂ ಆಗಿರುತ್ತೆ, ಲೂಸಸ್ ಏನಾದ್ರು ಆಯ್ತು ಅಂತಂದೇಳಿ ಈಗ ನೋಡ್ರಿ, ಕಂಪ್ಲೀಟ್ ಆಗಿ ಇದನ್ನ ಟೈಟ್ ಆಗಿ ಕಟ್ಟಬೇಕು. ಯಾವುದೇ ಕಾರಣಕ್ಕೂ ಇದು ತಿರ್ಗಾ ಇದಾಗೋದಿಲ್ಲ. ಒಂದು 2-3 ವರ್ಷದವರೆಗೂ ನಾವು ಯೂಸ್ ಮಾಡಿದ್ದು ಒಡ್ಡಿಗೆ ಹಾಕಿ ತೆಗೆದಿರೋದು ಸ್ನೇಹಿತರೆ. ಈ ಟಾಟ್ಪಲ್ ನೀವು ನಮ್ಮ 4-5 ವರ್ಷ ಬಿಟ್ರು ಏನು ತೊಂದರೆ ಆಗೋದಿಲ್ಲ. ಮತ್ತೆ ಇದನ್ನ ನೀಟಾಗಿ ಎಷ್ಟು ಬೇಕು ಅಷ್ಟನ್ನ ಕೊಯ್ಕೊಳ್ಬೇಕು.
ನೀಟಾಗಿ ಕೊಯ್ಕೊಂಡು ಇದೇ ರೀತಿನೇ ಸುತ್ಕೊಂಬ. ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾರೆ, ಅದಕ್ಕೇನ್ ಇದ್ ಮಾಡೋದು, ಇದಕ್ಕೇನ್ ಇದ್ ಮಾಡೋದು, ನಂಗೆ ಬಿಟ್ರೆ ಆಯ್ತು, ಹಿಂಗೆ ಬಿಟ್ರೆ ಆಯ್ತು ಅಂತಂದೇಳಿ ನೋಡ್ರಿ ನೀಟಾಗಿ ಸುತ್ಕೊಬೇಕಾಗುತ್ತೆ. ಸುತ್ಕೊಂಡು ಸ್ವಲ್ಪ ನೀಟಾಗಿ ಒಬ್ರು ಹೆಲ್ಪ್ ತಕೊಬೇಕು. ಒಬ್ರು ಹೆಲ್ಪ್ ತಕೊಂಡು ಕ್ಲೀನ್ ಸುತ್ಕೊಂಬೇಕು ಸ್ನೇಹಿತರೆ. ಸುತ್ಕೊಂಡು ನೋಡ್ರಿ ಈ ತರ ಸುತ್ಕೊಂಡ್ಬಿಟ್ಟು ಈ ತರ ಕಟ್ಕೊಂಡು ನೋಡ್ರಿ ಈ ಕಂಪ್ಲೀಟ್ ಆಗಿ ತಿರುವಾಗಿ ಬಿಟ್ಟು ಉಳಿದನ್ನೆಲ್ಲ ನೀಟಾಗಿ ಕಟ್ಟಿಬಿಡ್ಬೇಕು. ಕಟ್ಟೋದ್ರಿಂದ ಬಿಸಿಲಿಗೆ ಸುಡೋದಿಲ್ಲ. ಈ ಕಡೆಯಿಂದ ಬೀಳ್ತೈತಲ್ಲ ಬಿಸಿಲಿಗೆ ಒಂದ್ ಸ್ವಲ್ಪನೂ ಸುಡೋದಿಲ್ಲ. ಕಂಪ್ಲೀಟ್ ಆಗಿ ರೆಡಿ ಆಯ್ತು ನೋಡ್ರಿ. ಇನ್ನೊಂದ್ ಸ್ವಲ್ಪ ಇಲ್ಲಿಗೆ ವೈರ್ ಹಾಕ್ಬೇಕು. ನೆಕ್ಸ್ಟ್ ಈಗ ಇದಕ್ಕೆ ಹೆಂಗ್ ಮಾಡ್ಬೇಕು, ಇದು ಸುಡುತ್ತೆ ಅಂತ ಕವರ್, ಸ್ವಲ್ಪ ದಪ್ಪ ಕವರ್ ತಗೊಂಡ್ಬ ಸ್ನೇಹಿತರೆ. ದಪ್ಪ ಕವರ್ ತಗೊಂಡ್ಬಿಟ್ಟು ಕತ್ರಿ ನೀಟಾಗಿ ಕಟ್ ಮಾಡ್ಕೊಬೇಕು. ನಾನ್ ನಿಮ್ಗೆ ತೋರ್ಸಕ್ಕಂತಾನೆ ನೋಡ್ರಿ ನೋಡ್ರಿ ಈ ತರ ನಾವು ಮಾಡ್ಕೊಂಡ್ರೆ ಬಿಸ್ಲಿಗೆ ಸುಡೋದಿಲ್ಲ. ನಾವು ಈಸಿಯಾಗಿ ಈ ತರ ರೊಟೇಟ್ ಮಾಡ್ಬೋದು. ಇದನ್ನ ಸ್ವಲ್ಪ ನೀಟಾಗಿ ಕ್ಲೀನಾಗಿ ಇದ್ ಮಾಡ್ಕೊಬೇಕು. ನೋಡ್ರಿ ಈ ತರ ರೊಟೇಟ್ ಮಾಡ್ಕೊಬೋದು. ಈ ತರ ಬಂದ್ ಮಾಡ್ಕೊಂಬೋದು. ಇದೇ ಒಂದ್ ಸ್ವಲ್ಪ ನೀಟಾಗಿ ಕತ್ರಿ ತಗೊಂಡ್ ಕಟ್ ಮಾಡ್ಕೊಂಡ್ರೆ ಬಹಳ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಈ ಕಡೆ ಸೈಡಿನ ಹಂಗೆ ಸುತ್ತಾನ ನೋಡ್ರಿ ಈ ತರ ನೀಟಾಗಿ ಸುತ್ತಬಹುದು. ಸುತ್ತಿದ್ರೆ ಒಳ್ಳೆ ಅನುಕೂಲ ಆಗುತ್ತೆ. ಈಗ ನೋಡ್ರಿ ನೀಟಾಗಿ ಬಂದ್ ಮಾಡ್ಬೋದು. ತಿರ್ಗಾ ವಾಪಸ್ ಬಿಡ್ಬೋದು.
ಎಲ್ಲ ನೋಡ್ರಿ ಬಿಸ್ಲಿಗೆ ಸುಟ್ಟು ಅವು ಇದೇ ಆಗದಂಗೆ ಆಗೋಗ್ಬಿಡ್ತವೆ, ಅವೆಲ್ಲ ಸೀದಾ ತಿರುವಕ್ಕೆ ಬರದಂಗೆ ಎಲ್ಲ ಮೆಲ್ಟ್ ಆಗೋಗ್ಬಿಟ್ಟೈತಿ. ಅದಕ್ಕೆ ನಾನು ಈ ಐಡಿಯಾ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಂದೇಳಿ ಈ ಒಂದು ಐಡಿಯಾನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ಐಡಿಯಾ ನಿಮ್ಗೇನಾದ್ರೂ ಇಷ್ಟವಾದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡ್ರಿ. ಎಲ್ಲ ನಿಮ್ಮ ರೈತ ಬಾಂಧವರಿಗೂ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋವನ್ನು ಶೇರ್ ಮಾಡ್ರಿ ಅಂತಂದು ಹೇಳ್ತಾ, ಇನ್ನು ಹೆಚ್ಚಿನ ಮಾಹಿತಿ ಇದು ಸರಿನಾ ತಪ್ಪ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡ್ರಿ ಅಂತಂದು ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣಂತೆ. ನಮಸ್ಕಾರ ಸ್ನೇಹಿತರೆ.